ಇವತ್ತೊಂದಿನ ಹುಡುಗರು ಹುಡುಗಿರು ಎಲ್ಲರೂ ಬರ್ತಾರೆ. ತಾಳು ಕೊಡ್ತೀನಿ. ಆಗಿಲ್ಲ ಅಂದ್ರೆ ಆಗಿ. ಹಲೋ ಗೈಸ್. ಭಯನೇ ಹೋಯ್ತಲ್ಲ ಭವಿಷ್ಯ. ಹೇ ಗೈಸ್, ಇವಾಗ ಬಿಡ್ತೀಯಾ ಅಥವಾ ಇನ್ನೂ ಏನಾರು ಇದೆಯಾ? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಚೆನ್ನಾಗಿ ಸುತ್ತಾಡಿ ಸ್ಕಿನ್ ಮೇಲೆ ತುಂಬ ಬಿಸಿಲು ಮತ್ತು ಧೂಳು ಕಡ್ಡಿ ಕಸ ಎಲ್ಲ ಬಿದ್ದಿದೆ. ಸೊ ನಾನು ಅಂದ್ಕೊಂಡೆ ಇವತ್ತು ನನ್ನ ನೈಟ್ ರೂಟೀನ್ ಸ್ಕಿನ್ ಕೇರ್ದು ತೋರಿಸೋಣ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಬಂದಿದ್ದು ನಾವು 4:45 ಗಂಟೆ ಅಷ್ಟರಲ್ಲಿ ಬಂದ್ಬಿಟ್ವಿ. ನಾನು ರೂಟೀನ್ ತೋರಿಸೋದಕ್ಕೋಸ್ಕರ ಮುಖ ವಾಶ್ ಮಾಡ್ದಿರ ಹಿಂಗಿದ್ದೀನಿ, ತಲೆನೋವು ಬಾಚಿಲ್ಲ. ಈಗ ಫಸ್ಟು ಈ ಜರ್ಕಿನ್ ಬಿಚ್ಚಿಬಿಟ್ಟು, ಏಕೆಂದರೆ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಜರ್ಕಿನ್ ಮೇಲೆ ಬಿದ್ದೋದ್ರೆ ಅಂತ. ಸೊ ಇವಾಗೇನು ಮಾಡ್ತೀನಿ, ಜರ್ಕಿನ್ ಚೇಂಜ್ ಮಾಡಿಕೊಂಡು ನೀಟಾಗೆ ನಾನು ಹೇರ್ನೆಲ್ಲ ಟೈ ಮಾಡಿಕೊಂಡು ಬರ್ತೀನಿ. ನೈಸ್, ಒಂದೇ 1 ಸೆಕೆಂಡ್ ಕೊಡಿ. ಓಕೆ, ಈಗ ನಾನು ತಂದಿರೋದು ರೆಡ್ ಆಲೋವೆರಾ ಜೆಲ್ ಆ್ಯಂಡ್ ಅವತ್ತು ತೊಗೊಂಡ್ವಲ್ಲ ವಿಟಮಿನ್ ಸಿದು ಸ್ಕ್ರಬ್, ಅದನ್ನು. ಬಿಕಾಸ್ ನನ್ನದು ಸ್ಕಿನ್ ಒಂದು ಸ್ವಲ್ಪ ಡ್ರೈ ಆಗಿದೆ ಇವತ್ತು. ಸೊ ಎಲ್ಲ ಡೆಡ್ ಸ್ಕಿನ್ಸ್ ಎಲ್ಲ ತೆಗೆದು ಬಿಡೋಣ ಅಂತ ಇವತ್ತು ಆಯಿಲ್ ಹಾಕ್ತಾಯಿಲ್ಲ ನಾನು ಸ್ಕಿನ್ ಮೇಲೆ. ಬಿಕಾಸ್ ನಾನು ಅವತ್ತು ಹಚ್ಚಿ ನೋಡಿದ್ನಲ್ಲ, ಇದು ತುಂಬ ಕ್ರೀಮಿ ಟೆಕ್ಸ್ಚರ್, ಇದರಲ್ಲೇ ಆಯಿಲ್ ಎಸೆನ್ಸ್ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ನಾನು ಹಾಕೋತಾ ಇಲ್ಲ. ಸೊ ಇಷ್ಟು ತೊಗೊಂಡಿದ್ದೀನಿ. ಇದಕ್ಕೇ ಒಂಚೂರು ಮಿಕ್ಸ್ ಮಾಡಿ ಆ್ಯಸ್ ಯೂಶ್ವಲ್ ಹೆಂಗೆ ಸ್ಕ್ರಬ್ ಮಾಡಬೇಕು ಹಂಗೆ ಸ್ಕ್ರಬ್ ಮಾಡ್ಕೊಂಬಿಡ್ತೀನಿ ಫಸ್ಟು, ತುಟಿ ಸಮೇತ. ಬಿಕಾಸ್ ನಂದು ತುಟಿ ಬೇಗ ಡ್ರೈ ಆಗುತ್ತೆ. ಸ್ಕ್ರಬ್ ಮಾಡಿಬಿಟ್ಟು ಅದನ್ನೆಲ್ಲ ತೆಗೆದುಬಿಡ್ತೀನಿ ಗೈಸ್. ನಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆ ಗೊತ್ತಾ? ಇವತ್ತು ಸಂಜೆ ಆಗಿದೆ. ಬೆಳಗ್ಗೆ ನಾವು ಆ್ಯಕ್ಚುಲಿ ಹಿಂದಿನ ಬ್ಲಾಗಲ್ಲಿ ನೋಡಿದ್ವಿ. ಅಪ್ಪನ ನೆನಪಿಸ್ಕೊಂಡಿದ್ದ ತಕ್ಷಣ ಫೋನ್ ಮಾಡ್ಬಿಟ್ಟಿನಿ. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಏನು ನಾನು ಬರೋಕ್ಕಾಗಲ್ಲ. ನೀನೇ ಹೋಗು, ನಾನು ಬರಲ್ಲ. ಇವತ್ತೊಂದಿನ ಹೋಗ್ಬಿಡು ಪ್ಲೀಸ್ ಭವಿಷ್ಯ. ಇವತ್ತೊಂದಿನ ಇಷ್ಟನಾ ಭವಿಷ್ಯ. ನಾನು ಅಗ್ರಿ ಫುಲ್ಲು ಭವಿಷ್ಯ. ಇವತ್ತೊಂದಿನ ಹೋಗೋ ವ್ಲಾಗ್ ಮಾಡ್ತಾ ಇದ್ದೀನಿ. ಭವಿಷ್ಯ ಹಿಂಗೆ ಇಟ್ಕೊಂಡು ಈಗ ತೊಳ್ಕೊಂಡು ಹೋದ್ರೆ ವೇಸ್ಟ್ ಆಗ. ಏನಿಲ್ಲ, ಎಲ್ಲಿಗೂ ಕರ್ಕೊಂಡು ಹೋಗಲ್ಲ, ಮನೆಗೆ ಬರೋದಪ್ಪ. ಏನು ಗೊತ್ತಾ ಗೈಸ್, ಇವತ್ತು ನಮ್ಮ ಯಜಮಾನ್ರದ್ದು ಪ್ರೋಗ್ರಾಮು, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹೊರಗಡೆ ನಾವು ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರ, ನಾವು ಮನೆ ದೇವ್ರಿಗೆ ಹೋಗಿ ಹಾಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಹಾಗೆ ಆರ್ಟ್ ಆಫ್ ಲಿವಿಂಗಿಗೆ ಹೋಗಿ ಬಂದ್ವಿ. ಮನೆಗೆ ಬಂದಾದ್ಮೇಲೆ ನಾವು ಶಪ್ಪ ಅಂತ ಕೂತ್ಕೊಂಡ್ರೆ ಇವರು ರೆಡಿ ಆಗ್ತಿದ್ದಾರೆ. ಮುಖ ತೊಳ್ಕೊಂಡು ತಿರ್ಗಾ ಬೇರೆ ಪ್ಯಾಂಟು ಶರ್ಟ್ ಎಲ್ಲ ಹಾಕ್ಕೊಂಡು ಕ್ರೀಮ್ ಹಾಕ್ಕೊಂಡು ಜಿಂಚಕ್ ಥರ ರೆಡಿ ಆಗೋದ್ರು. ನಾನು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಆಗಲೇ ಎಲ್ಗ್ರಿ ಹೋಗ್ತಾ ಇದ್ದೀರಾ ತಿರ್ಗಾ ಅಂತ ಹೇಳಿದರೆ, ಹನುಮಂತ ನಗರ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಹನುಮಂತ ನಗರ್ಗೆ ಏನಕ್ಕೆ ಅಲ್ಲ, ಇವತ್ತಾರು ರೆಸ್ಟ್ ತೊಗೊಳ್ಳಿ, ಏನಕ್ಕೆ ವಾಕಿಗೆ ಹೋಗ್ತಾ ಇದ್ದೀರಾ, ಇವತ್ತಾರು ರೆಸ್ಟ್ ತೊಗೊಳ್ರಿ ಅಂತ ಹೇಳಿದ್ರೆ ಅವ್ರ ಕ್ಲಾಸ್ಮೇಟ್ಸ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾರೆ ಗೈಸ್. ಆ್ಯಂಡ್ ಹುಡುಗರು ಹುಡುಗಿರು ಎಲ್ಲರೂ ಬರ್ತಾರೆ ಇವತ್ತು. ಸೊ ಅದಕ್ಕೋಸ್ಕರ ಕ್ಲಾಸ್ಮೇಟ್ಸ್ ಮೀಟ್ ಇತ್ತು ಅವ್ರದ್ದು, ಸ್ಕೂಲ್ ಮೇಟ್ಸ್ ಮೀಟ್ ಇತ್ತು ಅವ್ರದ್ದು. ಸೊ ನೀಟಾಗಿ ರೆಡಿ ಆಗಿಬಿಟ್ಟು ಹೋಗಿ ಅವ್ರ ಫ್ರೆಂಡ್ಸ್ನ ಚೆನ್ನಾಗೆ ಮಾತಾಡಿಸ್ಕೊಂಡು ಇವಾಗ ಬಂದಿದ್ದಾರೆ. ಇವಾಗ ಟೈಮು 8 ಗಂಟೆಗೆ ಬಂದಿದ್ದಾರೆ ಗೈಸ್. ಅದೇನೋ ಗೈಸ್, ನನಗೆ ಫ್ರೆಂಡ್ಸೇ ಇಲ್ಲ.
ಲೈಕ್ ಸ್ಕೂಲ್ ಮೇಟ್ಸು ತುಂಬ ದೂರ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಇದೇ ಥರ ಆಗುತ್ತೆ. ಒಂದು ಮದುವೆ ಆಗಿಬಿಟ್ಟು ಬೇರೆ ಊರಿಂದ ಇನ್ನೊಂದು ಊರಿಗೆ ಬಂದುಬಿಟ್ಟಿರ್ತಾರೆ, ಇಲ್ಲ ಅಂದರೆ ಬೇರೆ ಟ್ರಾನ್ಸ್ಫರ್ ಅದು ಇದು ಏನೇನೋ ಆಗೋಗ್ಬಿಟ್ಟಿರುತ್ತೆ. ಲೈಕ್ ಬಾಯ್ಸ್ಗೂ ಆಗಿರುತ್ತೆ, ಬಟ್ ಜಾಸ್ತಿ ಮ್ಯಾಕ್ಸಿಮಮ್ ಹುಡುಗಿರಿಗೆ ಆಗೋದು. ಅವರ ಸ್ಕೂಲ್ ಮೇಟ್ಸ್ ಏನಿದ್ದಾರೆ ಅವರು ಡಿಸ್ಕನೆಕ್ಟ್ ಆಗೋಗ್ಬಿಡ್ತಾರೆ. ನನ್ನ ಸ್ಕೂಲ್ ಮೇಟ್ಸ್ ಅಂತೂ ಎಲ್ಲೆಲ್ಲಿದ್ದಾರೋ ಇಂಡಿಯಾನಲ್ಲಿ ಬೇರೆ ಬೇರೆ ಸ್ಟೇಟಲ್ಲಿ ಇರ್ತಾರೆ. ಬಿಕಾಸ್ ನಾನು ಓದಿದ್ದು ಇದು ಏರ್ಫೋರ್ಸ್ ಸ್ಕೂಲ್ನಲ್ಲಿ. ಸೊ ಎಲ್ಲ ಸ್ಟೂಡೆಂಟ್ಸು ಅಲ್ಲಿ ಜಾಸ್ತಿ ಕನ್ನಡದವ್ರು ಇರ್ತಿರ್ಲಿಲ್ಲ. ಕೇರಳದಿಂದ ಒಬ್ಬೊಬ್ಬರು ತಮಿಳ್ನಾಡು, ಒಬ್ಬೊಬ್ಬರು ಡೆಲ್ಲಿ, ಅಲ್ಲಿ ಬೇರೆ ನಾರ್ತ್ ಏರಿಯಾಸ್, ರಾಜಸ್ಥಾನ್ ಅಂತ ಎಲ್ಲೆಲ್ಲಿಂದನೋ ಬಂದಿರ್ತಿದ್ರು. ಸೊ ಅದಕ್ಕೋಸ್ಕರ ಯಾವ ಫ್ರೆಂಡ್ಸೂ ನನಗೆ ಈಗ ಕನೆಕ್ಷನ್ಸ್ ಇಲ್ಲ ಗೈಸ್. ಎಲ್ಲ ಡಿಸ್ಕನೆಕ್ಟ್ ಆಗೋಗ್ಬಿಡಿದೆ ನನ್ನ ಫ್ರೆಂಡ್ಸು. ಆ್ಯಂಡ್ ಕಾಲೇಜ್ ಫ್ರೆಂಡ್ಸ್ ಅಂತೂ ಜಾಸ್ತಿ ನನಗೆ ಅಷ್ಟೊಂದು ಹತ್ತಿರ ಇಲ್ಲ ನನಗೆ ಯಾರೂ ಈಗ. ನನಗೆ ಬೇರೆ ಸ್ಕೂಲ್ ಮೇಟ್ಸ್ ಆಗಲಿ ಕಾಲೇಜ್ ಮೇಟ್ಸ್ ಆಗಲಿ ನನಗೆ ಕನೆಕ್ಷನ್ ಇಲ್ಲದೆ ಇರೋದ್ರಿಂದ ನನಗೆ ಭವಿಷ್ಯ ಒಬ್ಬಳೇನೇ ಜಾಸ್ತಿ ಫ್ರೆಂಡ್ ಥರ ನಾನು ಅನಿಸೋದು ನನಗೆ. ಅದೇನೋಪ್ಪ ತುಂಬ ನನಗೆ ಬೇಕೇ ಬೇಕು, ಇವಳು ಎಲ್ಲಿ ಹೋದ್ರೂ ಬರಬೇಕು ನನ್ನ ಜೊತೆ ಅವಳು ಅಂತ ಅನಿಸೋದು ಭವಿಷ್ಯ. ಅಷ್ಟೇ ಗೈಸ್. ನನ್ನ ಜೊತೆ ಯಾರ್ಯಾರು ಫ್ಯಾಮ್ಲಿ ಮೆಂಬರ್ಸೇ ಮ್ಯಾಕ್ಸಿಮಮ್ ನಾನು ವೈಬ್ ಮ್ಯಾಚ್ ಆಗೋದು ನಂದು. ನನಗೆ ಯಾರ್ಯಾರು ಚೆನ್ನಾಗೇ ಫ್ಯಾಮ್ಲಿ ಮೆಂಬರ್ಸು ಮಾತಾಡಿಸ್ತಾರೋ, ಚೆನ್ನಾಗೇ ನನ್ನ ಜೊತೆ ವೈಬ್ ಮಾಡ್ತಾರೋ ಎಲ್ಲರ ಜೊತೆ ನಾನು ಖುಷಿಯಾಗಿರ್ತೀನಿ ಗೈಸ್. ಸೊ ಮ್ಯಾಕ್ಸಿಮಮ್ ಉಚ್ಕೊಂಡಿದ್ದೀನಿ ಅನಿಸುತ್ತೆ ಚೆನ್ನಾಗಿ. ಇನ್ನೊಂದು 2 ಮಿನಿಟ್ಸ್ ಉಜ್ಕೋತೀನಿ. ತುಟಿ ಒಂದು ಉಜ್ಕೊಂಡು ಹೋಗಿ ಮುಖ ತೊಳ್ಕೊಂಡು ಬರ್ತೀನಿ ಗೈಸ್. ಓಕೆ. ಅಮ್ಮ ನಾನು ಇಲ್ಲಿ ಕಾಲಲ್ಲಿ ಇದ್ದಾಗ ಏನಂತ ಹೇಳಿದೇಳಿ, ನಾನು ಬರ್ತೀನಿ ಬಿಡು ಅಂತ ತಾನೇ ಹೇಳಿದ್ದು. ನಿನ್ ಮಕ್ಕ ನೋಡ್ಬಿಟ್ಟು ಆಮೇಲೆ ನಿನ್ ಜೊತೆ ಆರ್ಗ್ಯೂ ತಾನೇ ಮಾಡಿದ್ ನಾನು. ವಿಡಿಯೋ ತೋರ್ಸು. ತಡೀರಿ ಗೈಸ್. ಗೈಸ್ ನಮ್ಮ ಯಜಮಾನ್ರು ಬಂದ್ರು. ಆಯ್ತು ಎಲ್ಲಾರ್ಗೂ ಗೊತ್ತು ನೀನ್ ಲೇಜಿ ಅಂತ ಬಿಡು. ನಂದೇ ಇಲ್ವಲ್ಲ ಹಿಂಗೆ ಮಾಡಿದ್ರೆ ಆಯ್ತು. ಏನ್ರಿ ಹೆಂಗಿತ್ತು ನಿಮ್ದು ಸ್ಕೂಲ್ ಮೇಟ್ಸ್ದು? ಅಯ್ಯೋ ನನಗೆ ಅವರೆಲ್ಲ ಒಂದ್ ವರ್ಷ ಸೀನಿಯರ್ಗಳು. ಅವರೆಲ್ಲ 77 ವಯಸ್ಸಿನವರು, ಅವರೆಲ್ಲ 77 78ನವರು. ಸ್ಕೂಲ್ ಮೇಟ್ಸ್ ಅವರೆಲ್ಲ ನಮ್ ಏರಿಯಾ ಮೇಟ್ಸ್ ಅಂಡ್ ಸ್ಕೂಲ್ ಮೇಟ್ಸ್. ಏರಿಯಾ ಮೇಟ್ಸ್ ಏನಿಲ್ಲ, ಅವರೆಲ್ಲ ದೂರದಲ್ಲಿರೋದು. ಬಟ್ ಅವ್ರ ಲೇಡೀಸ್ ಯಾರು ಒಬ್ರು ಬಂದಿಲ್ಲ. ಒಬ್ರು ಬರಲ್ಲ ಅಂದಿದ್ದಕ್ಕೆ ಇನ್ನೊಬ್ಳು ಬರಲ್ಲ, ಇನ್ನೊಬ್ಳು ಗರ್ಲ್ಸ್ ಯಾರು ಬಂದಿಲ್ಲ, ಯಾಕೆ? ಸರಿ ಅಪ್ಪ ಇಡೀ ಫುಲ್ ಒಂದು ಬಿರಿಯಾನಿ ಇತ್ತಲ್ಲಕ್ಕ ಮನೇಲಿ. ಊರಿ ಕೇಳತ್ತಾನೆ ಒಂದು ಮಾತು ಕೇಳೋದಲ್ವೇನ್ರಿ ನಮ್ಮನ್ನ? ಓಕೆ, ಸ್ವಲ್ಪ ನಾನು ಇದೊಂದು 10 ನಿಮಿಷ ಬ್ಲಾಗ್ ಮಾಡ್ಬಿಡ್ತೀನಿ, ಆಗೋಯ್ತು. ಇವಾಗ ನೆಕ್ಸ್ಟು ಅಲೋವೆರಾ ಜೆಲ್ ಹಚ್ಕೊಂಡು ಐ ಪ್ಯಾಚ್. 8:20 ನನಗೆ ಫೋನ್ ಬೇಕು, ನಾನು ಪೋಸ್ಟ್ ಮಾಡ್ಬೇಕು. ಅಲೋವೆರಾ ಜೆಲ್ ಹಚ್ಕೊಂಡ್ಬಿಡ್ತೀನಿ. ಕೊಡ್ತೀನಿ ಸುಮ್ಮನೆ ಇರು. 25 ಬೇಕು ನನಗೆ. ನಮ್ಮ ಭವಿಷ್ಯಂಗೆ ಯಾವಾಗ ಅವಳ್ದು ಐಫೋನ್ ಬರುತ್ತೋ ಅವಾಗ ನನ್ನನ್ನು ಕ್ಯಾರೆ ಅನ್ನಲ್ಲ. ಸ್ವಲ್ಪ ಹಚ್ಕೊಂಡ್ಬಿಡ್ತೀನಿ ಗೈಸ್, ಆಮೇಲೆ ತೋರಿಸ್ತೀನಿ. ಡಿಸ್ಕೌಂಟ್ ಬೇರೆ ಅಲೋವೆರಾ ಜೆಲ್ ಹಚ್ಕೊಂಡಿದ್ದೀನಿ. ಇವಾಗ ಐ ಪ್ಯಾಚ್ ಹಾಕೋತೀನಿ. ಖಾಲಿ ಅದು ಖಾರ ಆಗೋಯ್ತು, ಅದಕ್ಕೆ ತಿಂದ್ಬಿಟ್ವಿ. ನಾನಲ್ಲ ಬಾತ್ರೂಮ್ ಹೋಗಿದ್ದೆ, ನಾನು ಸಾಕ್ಸ್ ಹಾಕೊಂಡು ಗೈಸ್ ಎಲ್ಲ ಚಾಕ್ಲೇಟ್ ಬಾತ್ರೂಮ್ ಹೋಗ್ಬಿಟ್ಟು ನೋಡಮ್ಮ ಇಲ್ಲ ಅಮ್ಮ, ನಾನು ಹೋಗಿದ್ದು ಮಕ್ಕ ತೊಳ್ಕೊಂಡು ಬಂದೆ. ಕೋಲ್ಡ್ ಆಗಿರುವಂತ ಐ ಪ್ಯಾಚ್ ತಾಳು ಕೊಡ್ತೀನಿ. 1 ಸೆಕೆಂಡ್ ತಾಳು ಕೊಟ್ಬಿಡ್ತೀನಿ. ನಂದು ನೀನೇ ಉಪಯೋಗಿಸ್ತಿದ್ಯಲ್ಲ, ನಿಂದೊಬ್ಳದೇ ಅಲ್ಲ, ನಂದು ಸೇರಿಸ್ಕೊಂಡು ಉಪಯೋಗಿಸ್ತಿದ್ಯಾ. ಇನ್ನೊಂದಿದೆ ಸಾಕು ಗೈಸ್, ಇದನ್ನ ಒಂದ್ ಸ್ವಲ್ಪ ಹೊತ್ತು ಅನ್ಕೋ ತನಕ ಬಿಟ್ಬಿಟ್ಟು ಆಮೇಲೆ ಸಿಗ್ತೀನಿ. 10 ನಿಮಿಷ ಆದ್ಮೇಲೆ ಸಿಗ್ತಾರೆ ಗೈಸ್, ಬಾಯ್. ಹೆಂಗಿದ್ಯಾ ನೋಡು.
ಓಕೆ ಮೋಷನಾ ಓಕೆ ಇನ್ನು ಬೇಕಾ ಪಪ್ಪು? ಅದೇನು ಗೈಸ್ ಈಗ ಒಣಗಿದೆ, ಇನ್ನೊಂದು ಚೂರಿದೆ ಗೈಸ್. ಇನ್ನೊಂದು ಸ್ವಲ್ಪ ಹೊತ್ತಿಗೆ 9 ಗಂಟೆಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನಾವೊಂದು ಸ್ವಲ್ಪ ಐಬ್ರೋ ಕಮ್ಮಿ ಗೈಸ್, ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಐಬ್ರೋ ಹಚ್ಕೊಳ್ಳೋದು ನಾನು. ಬಟ್ ನಮ್ಮ ಭವಿಷ್ಯಂಗೆ ತುಂಬ ಥಿಕ್ಕಾಗಿರೋವಂಥ ಐಬ್ರೋ ಇದೆ. ನಾನು ತೊಗೊಂಡಿರೋದು ಇದು ಹರಳೆಣ್ಣೆ ಆ್ಯಂಡ್ ಇದು ಬಾದಾಮ್ ಆಯಿಲ್. ಬಾದಾಮ್ ಆಯಿಲ್ನ ಒಂದು 3 ಡ್ರಾಪ್ಸ್ ತೊಗೋತಾ ಇದ್ದೀನಿ ಆ್ಯಂಡ್ ಹರಳೆಣ್ಣೆ ಒಂದು ಸ್ವಲ್ಪ ಜಾಸ್ತಿ ತೊಗೋತಾ ಇದ್ದೀನಿ. ಎರಡನ್ನೂ ಪಾಮ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ಯಾವ್ಯಾವ ಸ್ಟ್ರೋಕ್ ಹಾಕ್ಕೊಂಡ್ರೆ ರಿಂಕಲ್ಸ್ ಬರಲ್ವೋ ಆ ಸ್ಟ್ರೋಕ್ನಲ್ಲಿ ಹಚ್ಕೋಬೇಕು. ಹಣೆ ಮೇಲೆ ಹೀಗೆ ಹಚ್ಕೊಂಡ್ರೆ ರಿಂಕಲ್ಸ್ ಬರೋದಿಲ್ಲ, ಹಿಂಗೆ ಲೈನ್ ಬರುತ್ತಲ್ಲ ಅದು ಬರೋದಿಲ್ಲ. ಆ್ಯಂಡ್ ಹಿಂಗೆ ಮೇಲೇನೂ ಹಿಂಗೂ ಹೋಗಬೇಕು ಡೈರೆಕ್ಷನ್, ಅವಾಗ ಬರೋದಿಲ್ಲ. ಆ್ಯಂಡ್ ಕೆನ್ನೆ ಮೇಲೆ ಹೀಗೆ ಗೈಸ್ ಇನ್ನೊಂದು ಶೂ ತೊಗೋತೀನಿ. ಹರಳೆಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಗೈಸ್ ಫೇಸ್ಗೆ, ಲೈಕ್ ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಯೂಸ್ಫುಲ್. ಹಿಂಗೆ ಪಫಿ ಐಸ್ ಇರೋರು ಹಿಂಗೆ ಮಾಡ್ಕೋಬೇಕು ಗೈಸ್. ಐಬ್ರೋಸ್ಗೂ ಹಚ್ಕೊಳ್ಳಿ, ಆದಷ್ಟು ಔಟ್ವರ್ಡ್ಸ್ನ ಮೂವ್ ಮಾಡಿ. ಮತ್ತು ಒಬ್ಬೊಬ್ರಿಗೆ ಹಿಂಗೆ ಸ್ಮೈಲ್ ಮಾಡಿದ್ರೆ ಇಲ್ಲಿ ತುಂಬ ಲೈನ್ ಬರುತ್ತೆ, ಸ್ವಲ್ಪ ಸ್ಮೈಲ್ ಮಾಡಿದ್ರು ಬರುತ್ತೆ. ಅಂಥವರು ಹಿಂಗೆ ರಬ್ ಮಾಡಬೇಕು ಗೈಸ್. ಆ್ಯಂಡ್ ಇಲ್ಲಿ ರಿಂಕಲ್ ಹಿಂಗೆ ಸ್ಮೈಲ್ ಮಾಡ್ತಿದ್ದಂಗೆ ಇಲ್ಲಿ ರಿಂಕಲ್ ಬರುತ್ತಲ್ಲ, ಅವ್ರಿಗೆ ಹಿಂಗೆ ಮಾಡ್ಕೋಬೇಕಂತೆ ಗೈಸ್. ಈ ಎಲ್ಲ ಸ್ಟ್ರೋಕು ಒಂದು 20 ಸ್ಟ್ರೋಕ್ಸ್ ಮಾಡಿಕೊಂಡ್ರೆ ಸಾಕು ಅನಿಸುತ್ತೆ ನನಗೆ. ಮೇಯ್ನ್ಲಿ ಸ್ವಲ್ಪ ನಾನು ಸಾಲ್ಟ್ ಜಾಸ್ತಿ ತಿನ್ನೋದ್ರಿಂದ ಆದರೆ ನನಗೆ ಇಲ್ಲಿ ಐ ಬ್ಯಾಗ್ಸ್ ಆಗುತ್ತೆ. ಬಟ್ ಇವಾಗ ಕಡಿಮೆ ಆಗಿದೆ ಆ್ಯಕ್ಚುಲಿ ಐ ಬ್ಯಾಗು. ಒಂದು ಐ ಬ್ಯಾಗೋ ಅಲ್ಲ ರೀ, ಅದು ಐ ಬ್ಯಾಗ್. ಇಲ್ಲಿ ಬ್ಯಾಗ್ ಥರ ಆಗೋಗ್ಬಿಡುತ್ತೆ. ಹಾಂ ಅದೇ ಆಗಬಾರ್ದು ಅಂದರೆ ಸಾಲ್ಟ್ ಕಮ್ಮಿ ತಿನ್ನಬೇಕು ಮತ್ತು ಹಿಂಗೆ ಮೂವ್ ಆಗಬೇಕು ಗೈಸ್, ಅಷ್ಟೇ. ಆ್ಯಂಡ್ ಕೆಲವೊಂದು ಪ್ರೆಷರ್ ಪಾಯಿಂಟ್ಸ್ ಇದೆ, ಆ ಪ್ರೆಷರ್ ಪಾಯಿಂಟ್ಸ್ನ ನೀವು ಯೂಟ್ಯೂಬ್ನಲ್ಲಿ ಹುಡುಕ್ಬಿಟ್ಟು ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಲೈಕ್ ಇಲ್ಲಿ ಕಣ್ಣು ಮತ್ತು ಈ ಮೂಗು ಇಲ್ಲಿರೋವಂಥ ಪಾಯಿಂಟು ನಿಮ್ಮ ಸ್ಕಿನ್ನನ್ನು ಎನ್ಹ್ಯಾನ್ಸ್ ಮಾಡುತ್ತಂತೆ. ಆ್ಯಂಡ್ ಇಲ್ಲೂ ಅಷ್ಟೇ ಒಂದು ಪಾಯಿಂಟ್ಸ್ ಇದೆ, ಇಲ್ಲೂ ಪ್ರೆಷರ್ ಕೊಟ್ಟರೆ ಸ್ಕಿನ್ ಎನ್ಹ್ಯಾನ್ಸ್ ಆಗುತ್ತೆ. ಏನೇನೋ ಇದೆ ಗೈಸ್, ನಾನು ರೂಲ್ಸ್ ಇಲ್ದಿರೋ ನಿಮ್ಗೆ ಹೇಳಿದ್ರೆ ಆಮೇಲೆ ತಪ್ಪಾಗುತ್ತೆ. ಅದಕ್ಕೆ ನೀವು ನೋಡಿಬಿಟ್ಟು ಒಳ್ಳೆ ಯೂಟ್ಯೂಬ್ ಸ್ಕಿನ್ ಕೇರ್ ಇದನ್ನು ನೋಡಿಬಿಟ್ಟು ನೀವು ಫಾಲೋ ಮಾಡಿ. ಹಾಗಂದು ನಿಮ್ದೇನಕ್ಕೆ ನೋಡ್ಬೇಕು ಯೂಟ್ಯೂಬ್ ಅಂತ ಅಂದರೆ ನಾನು ಇನ್ಫಾರ್ಮೇಷನ್ ಕೊಟ್ಟೆ ಹಿಂಗೆ ಮಾಡ್ಬೋದು ನೀವು ಅಂತ. ಸೊ ಮತ್ತು ಒಬ್ಬೊಬ್ಬರಿಗೆ ಹುಡೆಡ್ ಐಸ್ ಇರುತ್ತೆ, ನಂತರ ಕಣ್ಬಿಟ್ರೆ ಈ ಪಾರ್ಟ್ ಮುಚ್ಕೊಂಬಿಡುತ್ತೆ, ಅಂಥವರು ಹಿಂಗೆ ಅನ್ಬೇಕಂತೆ. ಆ್ಯಂಡ್ ಕಿವಿನೂ ಸ್ವಲ್ಪ ಹೀಗೆ ಪುಲ್ ಮಾಡಿ ಪ್ರೆಷರ್ ಕೊಟ್ಟು ಒಂದು ಸ್ವಲ್ಪ ಕಿವಿ ಮಸಾಜ್ ಮಾಡಿಕೊಂಡ್ರೆ ಅದೂ ಸ್ಕಿನ್ಗೆನೇ ಚೆನ್ನಾಗಾಗುತ್ತೆ. ಮತ್ತು ಇನ್ನೇನು ಅಷ್ಟೇ ಅಂತ ಅನ್ಕೋತೀನಿ. ಇದೊಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೋತೀನಿ, ಇನ್ನೊಂದು ಸ್ವಲ್ಪ ಹೊತ್ತು. ಏನಿದೆ ಅಲೋವೆರಾ ಜೆಲ್ ಹಚ್ಕೊಂಡಲ್ಲ, ನಾನು ತಿರ್ಗಾ ವಾಶ್ ಮಾಡ್ಕೊಳ್ಳಿಲ್ಲ, ಡೈರೆಕ್ಟ್ ಎಣ್ಣೆ ಹಚ್ಕೊಂಡೆ. ಆ್ಯಂಡ್ ಹೀಗೆ ಮಲ್ಕೋತೀನಿ ನಾನು ಇವತ್ತು ರಾತ್ರಿ. ಸೊ ದ್ಯಾಟ್ ನನ್ನ ಸ್ಕಿನ್ನು ಚೆನ್ನಾಗೆ ಸ್ಕಿನ್ನು ಚೆನ್ನಾಗಿ ಆಯಿಲ್ ಎಳ್ಕೊಂಡು
ನನ್ನ ಡ್ರೈ ಸ್ಕಿನ್ ಎಲ್ಲ ಏನಂತಾರೆ ಚೆನ್ನಾಗಾಗಲಿ ಅಂತ ಗೈಸ್ ಅಷ್ಟೆ. ನಮ್ಮ ಯಜಮಾನ್ರದ್ದು ಆಯ್ಲಿ ಸ್ಕಿನ್ನು ಗೈಸ್. ಅವ್ರು ಏನು ತಲೆನೇ ಕೆಡ್ಸ್ಕೊಬೇಕಾಗಿಲ್ಲ, ಮಕ್ಕ ತೊಳ್ಕೊಂಡು ಏನೂ ಹಚ್ಕೊಳ್ದೇ ಇದ್ದರೂ ಅದಷ್ಟು ಅದೇ ಆಯಿಲು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಿಟ್ಕೊಂಡು ಬಂದುಬಿಟ್ಟಿರುತ್ತೆ ಸ್ಕಿನ್ನಿಂದ ಆಚೆ. ಸೊ ಆ್ಯಂಡ್ ಹಿಂಗೆ ಅನ್ಕೋಬೇಕಂತೆ, ಬಿಕಾಸ್ ನನಗೆ ಡಬಲ್ ಚಿನ್ ಇದೆ. ಹಿಂಗೆ ಮಾಡ್ಕೋಬೇಕು. ಆ್ಯಂಡ್ ವಾಟ್ ಎವರ್ ಮಸಾಜ್ ನೀವು ಹಿಂಗೆ ಮಾಡಿದ್ರೂ ಪ್ರೆಷರ್ ಪಾಯಿಂಟ್ ಬಂದು ಆಮೇಲೆ ಇಲ್ಲಿಗೆ ಸ್ಟಾಪ್ ಆಗಬೇಕಾದ್ರೆ, ಲೈಕ್ ಕಿವಿ ಹತ್ರ ಹಿಂದೆ ಸ್ಟಾಪ್ ಆಗಬೇಕಂತೆ. ಹಿಂಗೆ ಹೋಗಿ ಹಿಂಗೆ ಬಂದು ಕಿವಿ ಹಿಂದ್ಗಡೆ ಸ್ಟಾಪ್ ಆಗಬೇಕಂತೆ. ಅಷ್ಟೇ ಗೈಸ್. ಈಗ ನಂದು ಸ್ಕಿನ್ ಕೇರ್ ರಾತ್ರಿದು ನಾನು ಅಪರೂಪಕ್ಕೆ ಮಾಡ್ಕೊಳ್ಳೋ ಅಂಥ ಸ್ಕಿನ್ ಕೇರ್ ಇಷ್ಟೇ. ಉಳಿದಿರೋ ಎಣ್ಣೆನ ನಿಮ್ಮ ಕೈನಲ್ಲಿರೋ ಅಂಥ ಎಣ್ಣೆನ ಹೀಗೆ ಕೈಗೆ ಮತ್ತು ಕಾಲಿಗೆ ಹಚ್ಕೊಳ್ಳಿ, ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ ಗೈಸ್. ಐ ಹೋಪ್ ನಿಮಗೆ ಇದು ವ್ಲಾಗ್ ಯೂಸ್ಫುಲ್ ಆಗಿರುತ್ತೆ ಅಂತ. ನಿಮಗೆ ಯೂಸ್ಫುಲ್ ಆಗಿದ್ರೆ ಕಮೆಂಟ್ ಹಾಕಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಉದ್ದ ಕೇಳಬೇಕು ಅದಾಳ್ರಿ. ಹಂಗಲ್ಲ ನೀವೇ ಹೇಳಿ ಸರಿ ಬನ್ನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೆ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಅಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ ನನ್ನ ಚಾನಲ್ ಗೈಸ್. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬೈ ಬೈ, ಸಿ ಯು ಗೈಸ್.